ದುರ್ಗಾಪ್ರಸಾದ್ ಅವರೇ, ತಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್, ಡೆಫಿನೆಟ್ಲಿ ನೀವು ಮುಂಚೆ ಡೆಲಿವರಿ ಬಾಯ್ಗಾಗೆ ಕೆಲಸ ಮಾಡ್ಕೊಂಡಿದ್ರಿ ಅಂತ ಕೇಳ್ಪಟ್ಟೆ. ಇಂಥ ಇನ್ಸಿಡೆಂಟ್ಗಳು ನಿಯತ್ತಾಗಿ ಬೆಳಗಿಂದ ಸಂಜೆ ತನಕ ದುಡಿಯೋರ್ಗೂ ಕೂಡ ಕೆಟ್ಟ ಹೆಸರು. ಬಟ್ ಏನ್ ಅನ್ನಿಸ್ತು ಈ ರೀತಿಯಾಗಿ ನೋಡಿದಾಗ? ನಿಜವಾಗ್ಲೂ ಅವ್ನು ಮಾಡಿದ್ದು ಸರಿ ಅಂತ ಯಾವುದೇ ಕಾರಣಕ್ಕೂ ಕೇಳಲ್ಲ. ಅವ್ನಿಗೆ ಯಾವ ತರ ಶಿಕ್ಷೆ ಕೊಡಬೇಕು ಅಂತಂದ್ರೆ ನೆಕ್ಸ್ಟ್ ಇನ್ಯಾರಾದ್ರೂ ಅದ್ರ ಆ ಥರ ಯೋಚನೆ ಮಾಡೋಕ್ಕೂ ಭಯ ಬೀಳಬೇಕು, ಆ ಥರ ಕೊಡಬೇಕು. ಯಾಕೆ ಅಂತ ಅಂದ್ರೆ ಒಬ್ಬನಿಂದ ಪಾಪ ಎಷ್ಟೋ ಜನ ಜೀವನ ಕಟ್ಕೊಂಡಿದ್ದಾರೆ. ಡೆಲಿವರಿ ಬಾಯ್ಸ್ಗಳು ಇವತ್ತು ಇಂಜಿನಿಯರ್ ಮಾಡಿರೋರು ಆಗಿರ್ಬೋದು, ಮತ್ತೆ ಊರು ಬಿಟ್ಟು ಬಂದಿರೋರು ಯಾವುದೇ ಕೆಲಸ ಈಸಿಯಾಗಿ ಸಿಗ್ತಾ ಇಲ್ಲ ಈಗ. ಸೊ ಡೆಲಿವರಿ ಬಾಯ್ಸ್ಗಳು ಪಾಪ ಕಷ್ಟಪಟ್ಟು ದಿನನಿತ್ಯ ದುಡಿತಿದ್ದಾರೆ, ಅದ್ರಲ್ಲಿ ನಮ್ಮ ಕನ್ನಡದವರು. ಸೊ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಹೊರ ರಾಜ್ಯದಿಂದ ಬಂದಿರೋರೇ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ಕೊಂಡು ಸಿಕ್ಕಾಪಟ್ಟೆ ಜನ ಆಗ್ಬಿಟ್ಟಿದ್ದಾರೆ ಮೇಡಮ್. ಆಗ ಫಸ್ಟ್ ಎಲ್ಲ ಒಂದು 80% ಕನ್ನಡದವ್ರು ಇದ್ರು, ಈಗ ಬರೀ ಒಂದು 30% 40% ಬರೀ ಕನ್ನಡದವರು, ಆ ಥರ ಆಗ್ಬಿಟ್ಟಿದೆ ಕೆಲಸ. ಸೊ ಮೇಡಮ್ ಇವಾಗ ಈ ಹುದ್ದೆಲೆಲ್ಲ ತುಂಬಾ ದೊಡ್ಡ ದೊಡ್ಡ ಹುದ್ದೆಲ್ಲೂ ಈ ಥರ ತಪ್ಪುಗಳು ನಡೆದಿದೆ. ಈಗ ಡಾಕ್ಟರ್ಸ್ನ ಮತ್ತೆ ನರ್ಸ್ಗಳ ಮಧ್ಯೆ ಮತ್ತೆ ಲೆಕ್ಚರರ್ ಸ್ಟೂಡೆಂಟ್ ಮಧ್ಯೆ ನಡ್ಕೊಳ್ಳೋದೆಲ್ಲ ಬಂದಿದೆ. ಆದ್ರೆ ಅವ್ರೊಬ್ರು ಮಾಡಿರೋ ತಪ್ಪಿಗೆ ಎಲ್ಲರೂ ದ್ವೇಷಲ್ಲ. ಇವಾಗ ಡಾಕ್ಟರ್ ಒಬ್ರು ಯಾರೋ ತಪ್ಪು ಮಾಡಿದ್ರೆ ಎಲ್ಲಾ ಡಾಕ್ಟರ್ ಇದೇ ತರ ಅಂತ ನೋಡಲ್ಲ. ಸೊ ಲೆಕ್ಚರರ್ ತಪ್ಪು ಮಾಡ್ರೆ ಎಲ್ಲಾ ಶಿಕ್ಷಕರು ಇದೇ ತರ ಅಂತ ನೋಡಲ್ಲ. ಅದೇ ಡೆಲಿವರಿ ಬಾಯ್ಸು, ಆಟೋ ಡ್ರೈವರ್ಸು, ಕ್ಯಾಬ್ ಡ್ರೈವರ್ಸು ಅಂತ ವಿಚಾರ ಬಂದಾಗ ಸೊ ಒಬ್ಬ ಮಾಡೋ ತಪ್ಪಿಗೆ ಎಲ್ಲರೂ ಎಲ್ಲಾ ಆಟೋ ಡ್ರೈವರು ಇದೇ ತರ, ಎಲ್ಲಾ ಕ್ಯಾಬ್ ಡ್ರೈವರ್ಸು ಇದೇ ತರ, ಎಲ್ಲಾ ಡೆಲಿವರಿ ಬಾಯ್ಸು ಇದೇ ತರ ಅಂತ ನೋಡ್ತಾರೆ. ಅದು ತಪ್ಪು ಮೇಡಮ್. ಸೊ ಒಬ್ಬ ಮಾಡ್ತಾನೆ ಹಂಗಂತ ಎಲ್ಲಾ ಡೆಲಿವರ್ಸ್ ಬಾಯ್ ಆ ಥರ ಅಲ್ಲ ಮೇಡಮ್. ತುಂಬಾ ಜನ ನಾನೇ ಇನ್ಕ್ಲೂಡ್ ಯಾವುದೋ ಒಂದು ಸಮಯದಲ್ಲಿ ಮಧ್ಯರಾತ್ರಿ ಏನೋ ಎಮರ್ಜೆನ್ಸಿ ಬೇಕು ಅಂದಾಗ ಮೆಡಿಕಲ್ ತಗೊಂಡೋಗಿ ಕೊಟ್ಟಿದ್ದೀನಿ. ಸೊ ಅಂತ ಹುಡುಗರು ಇದ್ದಾರೆ. ಅದರಲ್ಲೂ ನಮ್ಮ ಕನ್ನಡದವರು ಮತ್ತೆ ಮಿಡಲ್ ಕ್ಲಾಸ್ ಹುಡುಗರು ಬಂದು ಕೆಲಸ ಮಾಡಿದ್ರೆ ನಿಜವಾಗ್ಲೂ ಮೇಡಮ್ ಅವರು ತುಂಬಾ ಸಂಸ್ಕೃತಿಯಿಂದ ಇರ್ತಾರೆ. ಎಷ್ಟು ಹೆಣ್ಣು ಗೌರವ ಕೊಡ್ತಿರ್ತಾರೆ ಅಂತ ನಾನು ನೋಡಿದೀನಿ, ಮತ್ತೆ ನನ್ನ ಸರ್ಕಲ್ ಇರೋರು ಆ ಥರ ಮಾಡಿದ್ದಾರೆ. ದಯವಿಟ್ಟು ಆ ಥರ ಮಾಡಿದ್ರೆ ಶಿಕ್ಷೆ ಕೊಡಿ ಮೇಡಮ್, ಇಲ್ಲ ಅಂತ ಹೇಳಲ್ಲ. ಆದ್ರೆ ಎಲ್ಲಾ ಡೆಲಿವರಿ ಬಾಯ್ ಅದಕ್ಕೆ ಹೋಲಿಕೆ ಮಾಡಬೇಡಿ ಮೇಡಮ್, ಅದು ತುಂಬಾ ತಪ್ಪು.